ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಟ್ ಮಾಡೋರಿಗೆ ಈ ಬ್ರೇಕ್ಫಾಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಅವಲಕ್ಕಿಯಿಂದ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇದಕ್ಕೊಂದು ಒಂದೆರಡು ಮೂರು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದಿದ್ದು ಹೆಸರು ಕಾಳಿತ್ತು, ಅದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಶೇಂಗಾ ಬೀಜನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಮಸಾಲೆ ಹಾಕ್ಕೊಳ್ತೀನಿ, ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಇಲ್ಲಿ ಹೆಸರು ಕಾಳು ಸ್ವಲ್ಪ ಮೊಳಕೆ ಬಂದಿತ್ತು, ಅದನ್ನು ಹಾಕ್ಕೊಳ್ತೀನಿ. ಇದು ಒಳ್ಳೆಯದಲ್ವ ಹೆಲ್ತಿಗೆ, ಹಾಗಾಗಿ ಮತ್ತು ಕ್ಯಾರೆಟು ಮತ್ತು ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ. ಇದು ಬಾಯ್ಲ್ ಆದಮೇಲೆ ಈ ಮೊದಲೇ ನಾನು ಅವಲಕ್ಕಿನ ಸ್ವಲ್ಪ ತೊಳೆದು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಸ್ವಲ್ಪ ದಪ್ಪ ಅವಲಕ್ಕಿ, ಇದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೆನೆದ್ರೆ ಹರಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀರಲ್ಲಿ ನೆನೆಯಲಿಲ್ಲ ಅಂದರೆ ಗಟ್ಟಿಯಾಗುತ್ತೆ, ಒಂಥರ ಚೂವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಗಟ್ಟಿಯಾಗಿಬಿಡುತ್ತೆ ನಾವು ಒಗ್ಗರಣೆ ಮಾಡಿದ ತಕ್ಷಣ. ಹಾಗಾಗಿ ಸ್ವಲ್ಪ ನೀರಲ್ಲಿ ನೆನೆಯಕ್ಕಿಟ್ಟು ನಾವು ಅವಲಕ್ಕಿನ ಮಾಡಿದ್ರೆ ಚೆನ್ನಾಗಿ ಹರಳಿರುತ್ತೆ, ಸಾಫ್ಟಾಗಿರುತ್ತೆ. ತಿನ್ನೋಕ್ಕೂ ಒಳ್ಳೆ ರೈಸ್ ಥರ ಇರುತ್ತೆ, ಸಾಫ್ಟಾಗಿ ಚಿತ್ರಾನ್ನ ಥರನೇ ಇರುತ್ತೆ. ಇಲ್ಲಿ ನಾನು ಎಲ್ಲ ತರಕಾರಿಗಳೆಲ್ಲ ತುರಿದು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಅವಲಕ್ಕಿ ಮಾಡಿಕೊಂಡ್ರೆ ಇಲ್ಲೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ತೆಗೆದು ಪಕ್ಕಕ್ಕಿಡೋರಿಗೆ ಈ ರೀತಿ ಪೌಡ್ರ್ ಹಾಕಿದ್ರೆ ಒಳ್ಳೆಯದು, ಕರ್ಬೇವಿನ ಸೊಪ್ಪು ತಿಂದಂಗೆ ಆಗುತ್ತೆ. ಈಗೆಲ್ಲ ಆಯ್ತು, ಇದನ್ನು ನಾನು ಸರ್ವ್ ಮಾಡ್ಕೊತೀನಿ. ತುಂಬ ಟೇಸ್ಟಾಗಿದೆ ಈ ಅವಲಕ್ಕಿ ಒಗ್ಗರಣೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.